ನಾವು ಒಂದ್ಸರಿ 15 ಜನ ಶಾಸಕರು ದುಬೈಗೆ ಹೋಗಿದ್ವಿ. ಅದನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಳಿಸಿದ್ರು ಅಂತ ಹೇಳೋಕ್ಕಾಗ್ತದಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆಯೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ, ನಾನು 10 ದಿನ ನನ್ನ ದೇಶದಲ್ಲಿ ಇರಲಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳೋದಕ್ಕೆ ಅವರು ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡೋದಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ. 100% ಒಪ್ಕೋತೀವಿ. ಒಪ್ಕೊಂಡಿದ್ದೀವಿ. ಯಾವ ಥರ ನಾನು ಹೇಳೋಕ್ಕಾಗತ್ತ? ಅಲ್ಲ, ಈಗ 4 ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಹೈಕಮಾಂಡೇ. ಯಾರು ಕೊಡೋದಕ್ಕೆ? ಸುಪ್ರೀಂ ಯಾರು ಇರ್ತಾರೆ ಅವರೇ ಹೈಕಮಾಂಡ್. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ವಿಜೇಂದ್ರ ಅವರ ಸೂಪರ್ ಸಿಎಂ ಅಂತ ನೀವೇ ಕೂಡ ವ್ಯಂಗ್ಯ ಮಾಡ್ತಿದ್ರಿ ಕಾಂಗ್ರೆಸ್ ಅವರು. ಅದಾಗಿ ಯತೀಂದ್ರ ಅವರು ಇದೇ ಥರನ ಅಂತ? ಇಲ್ಲ, ನಮ್ಮ ಹೈಕಮಾಂಡ್ ಅವರು ಅಂತ ಹೇಳಿದ್ನಲ್ಲ. ನೀವು ನೋಡಿ ಹಿಂಗೆ ತಗ್ಲಾಕದ್ ನೀವು. ಇವ್ರು ನಮ್ಮ ಹೈಕಮಾಂಡ್ ಅಂದರೆ ನೀವು ಕರೆಯೋರ್ಗಿಂತ ಜಾಸ್ತಿನಾ, ಡಿ ಕೆ ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿದ್ರೆ ಅವ್ರು ನಮ್ಮ ಈಗ ಹೈಕಮಾಂಡ್ ಅವರು ಮಾತಾಡಬೇಡಿ ಅಂತ ಹೇಳಿದೆ. ಮಾತಾಡ್ತಾ ಇದ್ದಾರೆ ಅಂದರೆ ಇವ್ರು ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು. ನಮ್ಮವರು ಹೈಕಮಾಂಡ್ಗೆ ನೋಟಿಸ್ ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗೆ ಕೊಡೋದು. ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಇರ್ಬೋದು, ಅದರಲ್ಲೇನು ಮಾತಿಲ್ಲ. ಈಗ ಮಾತಾಡಬೇಡಿ ಅಂದಾಗಲೂ ಮಾತಾಡ್ತಾ ಇದೆ ಅಂದರೆ ಈಸ್ ಪವರ್ಫುಲ್ ಮ್ಯಾನ್. ಕರೆಕ್ಟ್ ಅಲ್ವಾ? ಹಾಗೆ ಫಾರಿನ್ ಟ್ರಿಪ್ಗೆ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರೆದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು. 40 ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ. ರಾಜಕಾರಣ ಆದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ಮದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ಮದು ಬಲಿಷ್ಠ ಭಾರತ. ಈ ಥರ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಆಟ ನಡೀತಾ ಇದೆ. ಇದೇನು ನಮ್ಮದೇನು ಐರ್ಲೆಂಡ್ ಟೀಮು? ಭಾರತ 136 ಜನ ಆಟಗಾರರು ಮುಖ್ಯಮಂತ್ರಿಗಳ ಪರ ಇದ್ದೀವಿ. 136 ಜನ ಆಟಗಾರರು ಕೂಡ ಅಧ್ಯಕ್ಷರ ಪರ ಇದ್ದೀವಿ. ಈಗ ಏನು ಹೇಳಿದೆ ನಾನು? ಯಾರಿಗೆ ಆಸೆ ಇರಲ್ಲ? ಡಿ ಕೆ ಅವ್ರಿಗೂ CM ಆಗಬೇಕನ್ನೋ ಆಸೆ ಇದೆ. ಅದು ಆಗ್ತಾರೆ. ಆಗಲ್ಲ ಅಂತ ಯಾವತ್ತೂ ನಾನು ಹೇಳ್ತಾ ಇಲ್ಲ. ಹಾಗೆ ಆಗಲೇಬೇಕು, ಆಗ್ತಾರೆ. 136 ಜನ ಆಟಗಾರರು CM ಪರನೂ ಇದ್ದೀವಿ, DCM ಪರನೂ ಇದ್ದೀವಿ. ಅತಿ ಶೀಘ್ರದಲ್ಲೇ ಉತ್ತರ ಬರುತ್ತೆ. ಸಂದರ್ಭ ಬಂದಾಗ ಬರುತ್ತೆ, ಬನ್ರಿ. ಅದೆಲ್ಲ ಅವ್ರನ್ನೂ ಸೇರಿಸ್ಕೊಳ್ಳೋಣ. ಪಕ್ಷ ಬಿಟ್ಟು ಬರ್ತಾರೆ, ಸೇರಿಸ್ಕೋತೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.